Happy birthday, dear Saraswati. Happy, dear Saraswati, no? Saraswati. Happy birthday, dear Saraswati. ನಮಸ್ಕಾರ ಪ್ರಿಯ ಬಾಂಧವರೇ, ಇಂದಿನ ನಮ್ಮ ಪಾಡ್ಕಾಸ್ಟ್ನ ವಿಶೇಷ ಅತಿಥಿ ಶಾಶ್ವತಿ ಕಶ್ಯಪ್. ಸಾಗರ ಕರ್ನಾಟಕದ ಈ ಪ್ರತಿಭಾವಂತ ಗಾಯಕಿ ಎದೆ ತುಂಬಿ ಹಾಡುವೆನು ರಿಯಾಲಿಟಿ ಶೋ ಮೂಲಕ ಎಲ್ಲರ ಮನಸ್ಸು ಗೆದ್ದಿದ್ದಾರೆ. ತಮ್ಮ ಮಧುರ ಧ್ವನಿಯಿಂದ ಪ್ಲೇಬ್ಯಾಕ್ ಲೋಕದಲ್ಲೂ ಹೆಸರು ಮಾಡಿದ್ದಾರೆ. ಸಂಗೀತದಲ್ಲಿ ಇವರಿಗೆ ಅಪಾರ ಆಸಕ್ತಿ. ಇವರು ಯುವ ಪೀಳಿಗೆಗೆ ಒಂದು ಪ್ರೇರಣೆ. ಬನ್ನಿ, ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಶಾಶ್ವತಿ ಕಶ್ಯಪ್. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಆರಾಮ್, ನೀವು? ಚೆನ್ನಾಗಿದ್ದೇವೆ. ಸೊ ನಾವು ನಿಮ್ಮ ಜರ್ನಿಯಿಂದನೇ ಸ್ಟಾರ್ಟ್ ಮಾಡೋಣ. ಹೇಗೆ ಶುರು ಆಯಿತು ಈ ಸಂಗೀತದ ಮೇಲೆ ಒಲವು ಅನ್ನೋದು ನಿಮಗೆ? ಸಂಗೀತದ ಮೇಲೆ ಒಲವು ಚಿಕ್ಕ ವಯಸ್ಸಿಂದನೂ ಇದೆ. ಮನೆಯಲ್ಲಿ ಅಮ್ಮ ಹಾಡ್ತಾರೆ. ಸೊ ಅಮ್ಮ ನನಗೆ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಮನೆಯಲ್ಲಿ ತಾಯಿಯೇ ಮೊದಲ ಗುರು ಅನ್ನೋದು ಸತ್ಯವಾದ ಮಾತು. ಸಂಗೀತ ಅಮ್ಮನೇ ನಂಗೆ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಚಿಕ್ಕ ವಯಸ್ಸಿಂದನೂ ಹಾಡ್ತಾ ಇದ್ದೀನಿ. ಆದರೆ ಪ್ರಾಪರ್ ಒಂದು ಮ್ಯೂಸಿಕ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು 7th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡಿದ್ದು ಮ್ಯೂಸಿಕ್ ಕಲಿಯೋಕ್ಕೆ. ನಿಮ್ಮ ಫಸ್ಟ್ ಗುರುಗಳು ಯಾರು? ನನ್ನ ಫಸ್ಟ್ ಗುರುಗಳು ಊರಲ್ಲಿ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು. ಅಲ್ಲಿ ಫಸ್ಟ್ ಗುರುಗಳು ಸೀತಾ ಬಾಪಟ್ ಅಂತ ಕರ್ನಾಟಕ, ಹಾಗೆ ಸುಗಮ ಸಂಗೀತ ರಾಘವೇಂದ್ರ ಬೀಜಾಡಿ ಅಂತ. ಇಬ್ಬರು ಒಟ್ಟಿಗೆ ನಾನು ಸೇರಿದ್ದು ಆ್ಯಕ್ಚುಲಿ. ಸೊ ಇಬ್ಬರು ನನ್ನ ಮೊದಲ ಗುರುಗಳು ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಎಷ್ಟು ವರ್ಷದ ಜರ್ನಿ ಇದು ನಿಮ್ಮ ಮ್ಯೂಸಿಕಲ್ಲಿ? ಮ್ಯೂಸಿಕಲ್ಲಿ ಆಯಿತು 15 ವರ್ಷದ ಮೇಲಾಯಿತು ಮ್ಯೂಸಿಕ್ ಕಲಿತಾ. ಇನ್ನೂ ಅದು ನೆವರ್ ಎಂಡಿಂಗ್ ಪ್ರೋಸೆಸ್ ಅದು. ಸೊ ಮೋಸ್ಟ್ಲಿ ನಾನು ಸಾಯೋ ತನಕನೂ ಕಲಿತಾನೇ ಇರ್ತೀನಿ ಅನಿಸುತ್ತೆ. ನೀವು ಮ್ಯೂಸಿಕ್ನೇ ಏನಕ್ಕಾಗಿ ಚೂಸ್ ಮಾಡಿದ್ರಿ? ಅಥವಾ ನಿಮಗೇನೋ ಸ್ಟಾರ್ಟಿಂಗಲ್ಲಿ ಸುಮ್ಮನೆ ನಿಮ್ಮ ಮನೇಲಿ ಅಮ್ಮ ಹಾಡ್ತಾಯಿದ್ರು, ಅದಕ್ಕೋಸ್ಕರ ಮ್ಯೂಸಿಕ್ಕಿಗೆ ಇಂಟ್ರೆಸ್ಟ್ ಬಂತ, ಅಥವಾ ಏನೋ ಪರ್ಟಿಕ್ಯುಲರ್ ರೀಸನ್ ಮ್ಯೂಸಿಕ್? ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಇದನ್ನು ಪ್ರೊಫೆಷನ್ ಆಗಿ ತೊಗೊಳ್ಬೇಕು ಅಂತ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿಲ್ಲ. ಮನೆಯಲ್ಲಿ ಅಮ್ಮನಿಂದ ನನಗೆ ಹಾಡು ಕಲಿ ಅದೊಂದು ಇಂಟ್ರೆಸ್ಟ್ ಬೆಳೀತು. ಆ್ಯಕ್ಚುಲಿ ಅಮ್ಮ ಹೇಳ್ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಇಂಟ್ರೆಸ್ಟ್ ಬೆಳೀತು. ಯಾವಾಗ ನಾನು ಕ್ಲಾಸಸ್ ಅಂತ ಜಾಯ್ನ್ ಆದೆ, ಆವಾಗ ಇನ್ನೂ ಸಂಗೀತದಲ್ಲಿ ಏನೋ ಒಂದು ನೆಮ್ಮದಿ, ನಮ್ಮ ಒಂದು ಮನಸ್ಸಿಗೆ ಸಂತೋಷ ಎಲ್ಲ ಆ ಥರನೇ ಶುರುವಾಗಿದೆ. ಆ್ಯಕ್ಚುಲಿ ನಾನೇನೋ ಇದರಲ್ಲಿ ಏನೋ ಮಾಡಬೇಕು, ನಾನು ಪ್ರೊಫೆಷನ್ ಆಗೇ ತೊಗೊಳ್ಬೇಕು ಅಂತ ನಾನು ಯಾವತ್ತೂ ಬಂದಿಲ್ಲ ಸ್ಟಾರ್ಟಿಂಗಲ್ಲಿ. ಬಟ್ ಹೋಗ್ತಾ ಹೋಗ್ತಾ ಇದೇ ನನ್ನ ಪ್ರೊಫೆಷನ್ ಆಗುತ್ತೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ. ಪ್ರೊಫೆಷನ್ ಆಯ್ತು ಇದು. ಹೇಗೆ ಬೇರೆ ಜರ್ನಿಯಿಂದ ಪ್ರೊಫೆಷ್ನಲ್ ಸಿಂಗರ್ ಆಗಿ? ನಾನು ಡಿಗ್ರಿ ಮುಗಿಸ್ಬಿಟ್ಟು ಊರಲ್ಲೇ ನಾನು ಇದ್ದಿದ್ದು ಅಷ್ಟು ವರ್ಷವೂ. ಡಿಗ್ರಿ ಮುಗಿಸ್ಬಿಟ್ಟು ಬೆಂಗಳೂರಿಗೆ ನನಗೊಂದು ಜಾಬ್ ಆಯಿತು ಅಂತ ಬೆಂಗಳೂರಿಗೆ ಬಂದೆ. ಸೊ ಬೆಂಗಳೂರಿಗೆ ಬಂದ ಮೇಲೆ ನಾನು ಒಂದು 6ರಿಂದ 7 ತಿಂಗಳು ಕೆಲಸ ಮಾಡಿದ್ದೀನಿ ಅಷ್ಟೇ. ಯಾಕೆಂದರೆ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಆ ಕೆಲಸ. MNCಲಿ HPE ಅಂತ ಕಂಪನಿ, ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ ಕೆಲಸ. ಅಯ್ಯೋ ಏನು ಮಾಡ್ತಾಯಿದ್ದೀನಿ ನಾನು ಅಂತ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿತ್ತು. ಆಮೇಲೆ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅನ್ಸೋಕ್ಕೆ ಶುರುವಾಯಿತು. ಹಾಗೆ ಅದೇ ಟೈಮಲ್ಲಿ ನಾನು ಸುಗಮ ಸಂಗೀತ ಅಲ್ಲೂ ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೆ. ಸೊ ನನ್ನ ಗುರುಗಳು ಹೇಳಿದರು, ನೀನು ಯಾಕೆ ಮ್ಯೂಸಿಕ್ನೇ ಪ್ರೊಫೆಷನ್ ಆಗಿ ತೊಗೊಂಡು ಟೀಚಿಂಗಿಂದ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಬೆಂಗಳೂರಲ್ಲಿ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಒಬ್ಬಳೇ ಜೀವನ ಮಾಡೋಕ್ಕೆ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ. ಸೊ ಆವಾಗ ನಿಮಗೆ ಅರ್ನಿಂಗ್ಸ್ ಬೇಕೇ ಬೇಕು. ಅಪ್ಪ ಅಮ್ಮನ ಮೇಲೆ ಎಷ್ಟು ದಿನವೂ ಡಿಪೆಂಡ್ ಆಗೋಕ್ಕಾಗಲ್ಲ. ನಂದು ಅಂತ ನಾನು ಓದಿಸಿದ್ದಾರೆ ಅಪ್ಪ ಅಮ್ಮ ಅಂದಮೇಲೆ ನಾನು ನಂದು ಒಂದು ಅರ್ನಿಂಗ್ಸ್ ಅಂತ ಮಾಡ್ಕೊಳ್ಳೇಬೇಕು. ಸೊ ಸ್ಟಾರ್ಟಿಂಗಲ್ಲಿ ಕೆಲಸ ಮಾಡಬೇಕಾದ್ರೆ ಏನೋ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಮ್ಯೂಸಿಕ್ ಟೀಚಿಂಗ್ ಅಂತ ಸ್ಟಾರ್ಟ್ ಮಾಡಿದೆ ನಾನು ಒಂದು ಸ್ಕೂಲಲ್ಲಿ ಮ್ಯೂಸಿಕ್ ಟೀಚಿಂಗ್. ಆವಾಗಿನ ನಾನು ಮ್ಯೂಸಿಕ್ನ ಪ್ರೊಫೆಷನ್ ಆಗಿ ತೊಗೊಂಡಿದ್ದು. ಟೀಚಿಂಗಿಂದ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ನಾನು. ಆವಾಗಿನ್ನೂ ನಾನು ಫಿಲಮ್ ಇಂಡಸ್ಟ್ರಿಗಿನ್ನೂ ಎಂಟರ್ ಆಗಿರಲಿಲ್ಲ. ಟೀಚಿಂಗಿಂದ ನಾನು ಸ್ಟಾರ್ಟ್ ಮಾಡಿದ್ದು ಮ್ಯೂಸಿಕ್. ಮನೇಲಿ ಹೇಗೆ ಒಪ್ಸಿದ್ರಿ? ಓಕೆ, ಇವಾಗ ಯಾವುದೋ MNCL ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರಿ, ಇವಾಗ ನೆಕ್ಸ್ಟು ನಾನು ಬರೀ ಒಂದು ಸಂಗೀತನೇ ಹೇಳ್ಕೊಡ್ತೀನಿ, ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತೀನಿ, ಅಥವಾ ಇದನ್ನೇ ಪ್ರೊಫೆಷನ್ ಆಗಿ ತೊಗೊಳ್ತೀನಿ, ಪ್ಯಾಷನ್ ತನಕ ಇಟ್ಸ್ ಫೈನ್ ಒಂದು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ. ಪ್ರೊಫೆಷನ್ ಅಂತ ಬರ್ತಿದ್ದಾಗೆ ಸಂಗೀತನ ಒಂದು ಇದು ಬರುತ್ತಲ್ಲ, ಅದನ್ನು ಹೇಗೆ ಆ ಫೇಸ್ನ ಹೇಗೆ ಕ್ರಾಸ್ ಮಾಡ್ಕೊಂಬಂದ್ರಿ?
ಆ್ಯಕ್ಚುಲಿ ಅಪ್ಪ ಅಮ್ಮ ನನಗೆ ಮುಂಚೆಯಿಂದನೂ ತುಂಬ ಸಪೋರ್ಟಿವ್. ಮ್ಯೂಸಿಕ್ ಅಂತ ಬಂದರೆ ನಾನು ಆ್ಯಕ್ಚುಲಿ ಕಾಲೇಜ್ ಟೈಮಲ್ಲೂ ತುಂಬ ಕ್ಲಾಸ್ಗಳಿಗೆ ಅಟೆಂಡ್ ಆಗ್ತಾ ಇರಲಿಲ್ಲ, ಬರೀ ಮ್ಯೂಸಿಕ್ ಕಾಂಪಿಟೇಷನ್ಸು, ಬರೀ ಬಂಕ್ ಹೊಡಿಯೋದು. ಬಂಕ್ ಹೊಡಿಯೋದು, ಮ್ಯೂಸಿಕ್ ಕಾಂಪಿಟೇಷನ್ಸು, ಆಮೇಲೆ ನಾಟಕಗಳಿಗೆ ಹಾಡ್ತಾ ಇದ್ದೆ. ಹಾಗೆ ಗ್ರೂಪ್ ಸಾಂಗ್ಸು, ಸೋಲೋ ಸಾಂಗ್ಸು, ಕಾಂಪಿಟೇಷನ್ಸ್ ಎಲ್ಲ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಇರುತ್ತಲ್ಲ, ಅಲ್ಲಿ ಬರೀ ಅದರಲ್ಲೇ ಇರ್ತಾ ಇದ್ದೆ ಆ್ಯಕ್ಚುಲಿ. ಆದ್ರೂ ಆ್ಯಾವ್ರೇಜ್ ಸ್ಟೂಡೆಂಟೇ, ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದೆ. ಮನೇಲೇನು ಬೈಯೋ ಥರ ಏನು ಮಾಡ್ತಾ ಇರಲಿಲ್ಲ. ಸೊ ಆವಾಗಿಂದನೂ ಅವರಿಗೆ ಮೋಸ್ಟ್ಲಿ ಅವ್ರಿಗೊಂದು ತಲೆಯಲ್ಲಿ ಇವ್ರು ಮ್ಯೂಸಿಕಲ್ಲಿ ಏನಾದರೂ ಮಾಡ್ಬೋದೇನೋ ಅಂತ ಒಂದು ಮನಸ್ಸಲ್ಲಿ ಇತ್ತು ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ನಾನು ಜಾಬ್ ಸೇರಿಕೊಂಡಾಗ ಅದ್ರ ಜೊತೆ ಮ್ಯೂಸಿಕ್ ಬಿಡಬೇಡ, ಅಪ್ಪ ಅಮ್ಮನೇ ಹೇಳೋರು ಮ್ಯೂಸಿಕ್ ಬಿಡಬೇಡ ಅಂತಲೇ ಹೇಳೋರು. ಸೊ ಜಾಬನ್ನು ಸ್ವಿಚ್ ಮಾಡಬೇಕಾದ್ರೂ ಸ್ವಲ್ಪ ಒಂದೆರಡು ಸಲ ಕೇಳಿದರು, ಯಾಕೆ ಇದ್ರ ಜೊತೆನೇ ಮಾಡ್ಬೋದಲ್ಲ, ಓದಿದ್ಯಾ, ಯಾಕೆ ಇದನ್ನೇ ಪ್ರೊಫೆಷನ್, ಇದರಲ್ಲಿ ಏನಾದರೂ ಉಪಯೋಗ ಆಗತ್ತೋ ಇಲ್ವೋ, ನಿನ್ನ ಕಾಲ ಮೇಲೆ ಅಂದರೆ ಇಂಡಿಪೆಂಡೆಂಟ್ ಈಗಿನ ಕಾಲದಲ್ಲಿ ಇಂಡಿಪೆಂಡೆಂಟ್ ಆಗಿರ್ತಾರೆ ಎಲ್ಲರೂ. ಸೊ ಇಂಡಿಪೆಂಡೆಂಟ್ ಆಗಿರಬೇಕು, ಡಿಪೆಂಡೆಂಟ್ ಆಗಿರಬಾರ್ದು ಅನ್ನೋ ಥರ ಅವರು ಇಂಡೈರೆಕ್ಟಾಗಿ ಹೇಳೋರು ನನಗೆ. ಬಟ್ ಅವ್ರಿಗೂ ನಾನೇನೋ ಮಾಡ್ಬೋದು ಅಂತ ಒಂದು ಇತ್ತು ಅನ್ಸುತ್ತೆ ತಲೆಯಲ್ಲಿ, ಏನಾದರೂ ಸಣ್ಣ ಪುಟ್ಟ ಏನಾದರೂ ಮಾಡ್ಬೋದು ಮ್ಯೂಸಿಕ್ ಇದರಲ್ಲಿ ಅಂತ ಅಂದ್ಕೊಂಡ್ರು ಅನ್ಸುತ್ತೆ. ನಂಗೆ ತುಂಬ ಏನು ಫೋರ್ಸ್ ಮಾಡಿಲ್ಲ ಅವರು, ನೀನು ಜಾಬ್ ಬಿಡಬೇಡ, ಇದನ್ನೇ ಜಾಬ್ ಮಾಡಿಕೊಂಡೇ ಮಾಡು, ಈ ಥರ ಏನೂ ಫೋರ್ಸ್ ಮಾಡಿಲ್ಲ. ತುಂಬ ಏನು ಕಷ್ಟ ಆಗಲಿಲ್ಲ ಮನೇಲಿ ಒಪ್ಸೋದು ನನಗೆ. ಇವಾಗಿನ ಜನ್ರೇಷನ್ ಅಂದರೆ ಇವಾಗ ನಿಮಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು. ಸೊ ಇದರಲ್ಲೇ ಸುಮಾರಷ್ಟು ಜನ ಒಂದೊಂದು ಎರಡೆರಡು ದಿನಕ್ಕೆ ವೈರಲ್ ಆಗಿಬಿಟ್ಟು, ಅಥವಾ ಅವರು ಯಾವುದೋ ಒಂದು ಸಾಂಗಿಂದ ಮುಂದೋಗಿ ಫೇಮ್ಗಳನ್ನ ಆದಷ್ಟು ಬೇಗ ತಗೊಳ್ತಾರೆ. ನೀವು ಇನ್ನೂ ಆ ಸ್ಟೇಜಲ್ಲಿ ಕಲಿತಾ ಇದ್ದೀರಾ, ಮಾಡ್ತಾ ಇದ್ದೀರಾ. ಸೊ ಇದನ್ನೆಲ್ಲ ನೋಡಿದಾಗ ಏನಂತ ಅನಿಸುತ್ತೆ? ಆ್ಯಕ್ಚುಲಿ ನಾನು ಒಂದು ಮಾತು ಹೇಳಲೇಬೇಕು, ಯಾವಾಗ ಇನ್ಸ್ಟ್ಯಾಂಟಾಗಿ ಯಾವ್ದು ಫೇಮ್ ಬರುತ್ತೆ ಅದು ಲಾಂಗ್ ರನ್ನಲ್ಲಿ ಉಳಿಯಲ್ಲ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಿಯಾಲಿಟಿ ಶೋ ತೊಗೊಳ್ಳಿ, ಅಥವಾ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ಒಂದಿನಕ್ಕೆ ವೈರಲ್ ಆಗ್ತಾರೆ, ಹೌದು, ಆದರೆ ಎಷ್ಟು ದಿನ ಇರ್ತಾರೆ ಅವರು, ಅದು ಇಂಪಾರ್ಟೆಂಟ್. ನನಗೆ ನನ್ನ ಪ್ರಕಾರ ನಾನು ಇಷ್ಟು ವರ್ಷ ಕಲ್ತಿರೋದಕ್ಕೆ ನಾನು ಮೇ ಬಿ ನಾನು ಸಾಯೋ ತನಕನೂ ನನಗಿದು ಬೇಕು, ಲಾಂಗ್ ರನ್ನಲ್ಲಿ ಬರಬೇಕು. ನಾನೇನೋ ಮಾಡ್ತಾಯಿದ್ದೀನಿ, ಏನೋ ಸಾಧನೆ ಮಾಡಿದ್ದೀನಿ ಅಂದರೆ ನಾನು ಅಟ್ಲೀಸ್ಟ್ ಒಂದು 100 ಜನ ನನ್ನನ್ನು, ಬೇಡ ಒಂದು 10 ಜನ ನನ್ನನ್ನು ತುಂಬ ಒಳ್ಳೆ ಹಾಡುಗಾರ್ತಿ ಅವಳು ಅಂತ ನೆನ್ಪಿಟ್ಕೊಂಡ್ರೆ ಅದೇ ಒಂದು ದೊಡ್ಡ ವಿಷಯ ನನಗೆ. ಇವಾಗಿನ ಕಾಲದಲ್ಲಿ ಹೆಂಗಾಗಿದೆ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಒಂದಿನ ವೀಡಿಯೋ ಬರುತ್ತೆ, ವೈರಲ್ ಆಗ್ತಾರೆ, ಆಮೇಲೆ ಇನ್ನೊಂದು ವರ್ಷ ಬಿಟ್ಟರೆ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಿರೋಲ್ಲ. ರಿಯಾಲಿಟಿ ಶೋನೂ ಅಷ್ಟೇ, ವಿನ್ ಆಗಿದ್ದಾರೆ ಎಷ್ಟೊಂದು ಜನ, ಏನು ಮಾಡ್ತಿದ್ದಾರೆ ಅವರು, ಯಾರೂ ನೆನ್ಪಿಟ್ಕೊಂಡಿಲ್ಲ ಅವರನ್ನು. ಸೊ ಈಗಿನ ಜನಕ್ಕೆ ಹೆಂಗೆ ಅಂದರೆ 10 ಸೆಕೆಂಡ್, 20 ಸೆಕೆಂಡ್, 30 ಸೆಕೆಂಡ್ ಅಷ್ಟೇ ಪೇಷನ್ಸ್ ಇರೋದು. ಸೊ ನೆನ್ಪಿಟ್ಕೊಳ್ಳಲ್ಲ ಯಾರು ನನ್ನ ಪ್ರಕಾರ. ಆಮೇಲೆ ನನ್ನ ಪ್ರಕಾರ ನಂಗೆ ಲಾಂಗ್ ರನ್ನಲ್ಲಿ ಬೇಕು. ಈಗ ಫಾರ್ ಎಕ್ಸಾಂಪಲ್ ವಿಜಯ್ ಪ್ರಕಾಶ್ ಸರ್ ಆಗಲಿ, SP ಬಾಲಸುಬ್ರಹ್ಮಣ್ಯಂ ಆಗಲಿ, ಅವರೆಲ್ಲ ಯಾವುದು ಸೋಷಿಯಲ್ ಮೀಡಿಯಾ ಯಾವ ಥ್ರೂ ಅವರು ಇದಾಗಲಿಲ್ಲ. ಜನ ಅವರನ್ನು ನೆನ್ಪಿಟ್ಕೊಂಡು ಇದುವರೆಗೂ ಅವರನ್ನು ನೆನ್ಪಿಟ್ಕೋತಾರೆ ಅಂದರೆ ಅವ್ರು ಮಾಡಿರೋ ಸಾಧನೆ. ಬರೀ ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಜನಕ್ಕೆ ಹಾಡೋಕ್ಕೆ ಬರಲ್ಲ, ಸುಮ್ಮನೆ ಏನೋ ಒಂದು ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಬಂದು ಏನೇನೋ ಹಾಡ್ತಾ ಇರ್ತಾರೆ, ಸಂಗೀತ ಜ್ಞಾನ ಇರಲ್ಲ, ಬಟ್ ಅವ್ರುಗಳಿಗೆ ಸಿಕ್ಕಾಪಟ್ಟೆ ಫಾಲೋವರ್ಸು, ಸಿಕ್ಕಾಪಟ್ಟೆ ವ್ಯೂಸು, ಏನು ಮಾಡೋಕ್ಕಾಗಲ್ಲ, ಜನ್ರೇಷನ್ ಆಗಿದೆ. ಬಟ್ ಲಾಂಗ್ ರನ್ನಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ನೀವು ಟ್ರೈ ಮಾಡಿದ್ರಿ ಅನ್ಸುತ್ತೆ ರಿಯಾಲಿಟಿ ಶೋಸಲ್ಲಿ. ಹೇಗಿತ್ತು ಆ ಜರ್ನಿ? ವಾಟ್ ಈಸ್ ಇಟ್? ಏನು ಈ ರಿಯಾಲಿಟಿ ಶೋ ಪ್ರಪಂಚ? ನನಗೆ ಗೊತ್ತಿದೆ, ನಿಮ್ಮ ಬಾಯಿಂದ ಒಂದ್ಸತಿ ಕೇಳೋಣ ಅಂತೇಳಿ. ರಿಯಾಲಿಟಿ ಶೋ ಈಸ್ ಇಟ್ ರಿಯಲ್? ಒಂದು ಟೈಮ್ ತನಕ ರಿಯಲ್ ಆಗಿತ್ತು ಒಂದು ಮಟ್ಟಿಗೆ, ಬಟ್ ಇವಾಗ ರಿಯಾಲಿಟಿ ಶೋ ಅಲ್ಲಿ ರಿಯಾಲಿಟಿನೇ ಇಲ್ಲ ಅಂತ ನನಗನ್ಸುತ್ತೆ. ನಾನು ಹೋಗಿದ್ದೀನಿ, ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇದ್ದೀನಿ. ಮುಂಚೆ ಎದೆ ತುಂಬಿ ಹಾಡುವೇನೋ ಆಗಲಿ, ಆಮೇಲೆ ಮುಂಚೆ ಸಾರಿಗಮಪ ಎಲ್ಲ ಬರ್ತಿತ್ತಲ್ಲ, ಅದರಲ್ಲಿ ಸಿಂಗಿಂಗಿಗೆ ಅಂತಲೇ ಪ್ರಿಫರೆನ್ಸ್ ಕೊಡೋರು. ಇವಾಗ ಬರೀ ಕಂಟೆಂಟು, ಅವರು ಅಪ್ಪ ಅಮ್ಮ ಇದ್ದಾರೆ, ಫಸ್ಟ್ ಕ್ವೆಶನ್ ಕೇಳೋದು, ಅವ್ರು ಇಂಟರ್ವ್ಯೂ ಎಲ್ಲ ಮಾಡ್ತಾರೆ. ಮುಂಚೆ ರಿಯಾಲಿಟಿ ಶೋ ಸೆಲೆಕ್ಟ್ ಮಾಡೋಕ್ಕೂ ಮುಂಚೆ ಆ ಪ್ರೊಸೆಸ್ಸಲ್ಲಿ ಒಂದು ಇಂಟರ್ವ್ಯೂ ಥರ ಇರುತ್ತೆ ನಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ. ನಿಮ್ಮ ಲೈಫಲ್ಲಿ ಏನಾದರೂ ಕಹಿ ಘಟನೆಗಳು ನಡೆದಿದೆಯಾ, ಅಥವಾ ಏನಾದರೂ ಅಪ್ಪ ಅಮ್ಮ ಇದ್ದಾರಾ, ಈ ಥರನೇ ಕೇಳ್ತಾರೆ, ಡೈರೆಕ್ಟಾಗಿ ಕೇಳ್ತಾರೆ. ಸೊ ಹೆಂಗೆ ಅಂದರೆ ಅವರಿಗೆ ಹಾಡು ಒಂದು ಸೈಡಲ್ಲಿ ಇಟ್ಬಿಡ್ತಾರೆ, ಬರೀ ಕಂಟೆಂಟು, ಜನ ನೋಡ್ಬೇಕು ಅವ್ರಿಗೆ, ಅದೇ ಬೇಕಾಗಿದೆ ರಿಯಾಲಿಟಿ ಶೋ ಅಂದರೆ. ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ಅದೊಂಥರ ಎಕ್ಸಾಸ್ಟಿಂಗ್ ಆಗಿತ್ತು ಆ್ಯಕ್ಚುಲಿ ನನಗೆ ರಿಯಾಲಿಟಿ ಶೋ ಎಕ್ಸ್ಪೀರಿಯನ್ಸು. ಹೋದೆ, ಸೆಲೆಕ್ಟ್ ಆದೆ, ಹೆಚ್ಚು ಕಡಿಮೆ 1-2 ತಿಂಗಳು ನನ್ನ ಬೇರೇನೂ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಬರೀ ಅಲ್ಲೇ ಹೋಗು, ಬೆಳಗ್ಗೆ ಶೂಟಿಂಗ್ ಹೋಗು, ಅಲ್ಲೇ ಅವ್ರ ಕಂಟೆಂಟ್ ಹಾಡೋದು ಬರೀ 3 ನಿಮಿಷ,
ಅದ್ರ ಮೇಲೆ ಕಂಟೆಂಟ್ ಒಬ್ರಿಗೆ 1 hour ಕಂಟೆಂಟ್, ಬರೀ ಕಂಟೆಂಟ್, ಇದನ್ನು ನಾನು ನೋಡ್ಬಿಟ್ಟಿದ್ದೀನಿ. ಸೊ ಸಾಕಾಗಿದೆ ರಿಯಾಲಿಟಿ ಶೋ ಬೇಡ ಅನ್ನೋ ಒಂದು ಯೋಚನೆ ಇದೆ ಸದ್ಯಕ್ಕಂತೂ. ವಿಜಯ್ ಪ್ರಕಾಶ್ ಒಟ್ಟಿಗೂ ನೀವು ಹಾಡ್ತೀರಾ, ಹೇಗೆ ಆ ಒಂದು ವೈಬ್ ವಿಜಯ್ ಪ್ರಕಾಶ್ ಒಟ್ಟಿಗೆ ಹಾಡೋತ್ತಿಗೆ, ಅಥವಾ ನಿಮ್ಮ ತಯಾರಿ ಹೇಗಿರುತ್ತೆ? ಇದಕ್ಕೊಂದು ಸಣ್ಣ ಬ್ಯಾಕ್ ಸ್ಟೋರಿ ಹೇಳ್ಬೇಕು ನಾನು. ಸೊ ಇನ್ನೊಂದು ಕ್ವಶನ್, ಹೇಗೆ ಅಲ್ಲಿ ತನಕ ಹೋಗಿ ಕನೆಕ್ಟ್ ಆದ್ರಿ? ಅದನ್ನ ಒಂದು ಸಾಗರದಿಂದ ಒಂದು ಬಂದಂಥವ್ರು, ಸಾಗರ ಅಂದ್ರೆ ಒಂದು ಪುಟ್ಟ ಹಳ್ಳಿಯಿಂದ ಬಂದಂಥವ್ರು, ಅಲ್ಲಿಂದ ಸ್ಮಾಲ್ ಟೌನ್, ಸೊ ಅಲ್ಲಿಂದ ಈಗ ವಿಜಯ ಪ್ರಕಾಶ್ ನೊಟ್ಟಿಗೆ ಕೋಸಿಂಗರ್ಸ್ ಆಗಿ ಸ್ಟೇಜ್ ಶೋಸ್ನ ಮಾಡ್ತೀರಾ. ಜರ್ನಿ ತುಂಬ ತುಂಬ ಹೊತ್ತಾಗುತ್ತೆ ಜರ್ನಿ ಮಾತಾಡಿದರೆ. 1 hour ಬರೀ ಜರ್ನಿನೇ ಮಾತಾಡ್ಬೋದು. ಸೊ ಶಾರ್ಟಾಗಿ ಹೇಳಬೇಕು ಅಂದರೆ, ವಿಜಯ್ ಪ್ರಕಾಶ್ ಸರ್ ಹೇಗೆ ನಾನು ಪರಿಚಯ ಆಯಿತು ನನಗೆ ಅಂದರೆ 2018. ಸೊ ಫೇಸ್ಬುಕ್, ಅವಾಗ ನಾವು ಫೇಸ್ಬುಕ್ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ. 2016, 17, 18 ಆ ಟೈಮಲ್ಲೆಲ್ಲ ಫೇಸ್ಬುಕ್ ಸ್ವಲ್ಪ ಜಾಸ್ತಿ ಇತ್ತು. ಇನ್ಸ್ಟಾಗ್ರಾಮ್ ಇನ್ನೂ ಬಂದಿತ್ತು ಸ್ಟಾರ್ಟಿಂಗ್ ಅಷ್ಟೇ. ಸೊ ಫೇಸ್ಬುಕ್ಕಲ್ಲಿ ನಾನು ವಿಜಯ್ ಪ್ರಕಾಶ್ ಸರ್ಗೆ ಆವಾಗ ರಿಕ್ವೆಸ್ಟ್ ಕಳ್ಸೋಕ್ಕೆ ಬರ್ತಾಯಿತ್ತು. ಅವ್ರಿಗೆ ರಿಕ್ವೆಸ್ಟ್ ಕಳಿಸಿದೆ ಫೇಸ್ಬುಕ್ಕಲ್ಲಿ. ಸೊ ನಾನು ವಿಜಯ್ ಪ್ರಕಾಶ್ ಅವ್ರಿಗೆ ಆವಾಗಲೇ ಲಕ್ಷಗಟ್ಟಲೆ ಫಾಲೋವರ್ಸ್ ಇದ್ದರು, ಅದರಲ್ಲಿ ಫಾಲೋವರ್ಸು ಫ್ರೆಂಡ್ಸ್ ಎಲ್ಲ ಏನೇನೋ ಇತ್ತು. ಸೊ ನನ್ನದು ಎಕ್ಸೆಪ್ಟ್ ಏನಕ್ಕೆ ಮಾಡ್ತಾರೆ, ಅದೊಂದು ಇರುತ್ತಲ್ಲ, ಅಷ್ಟು ದೊಡ್ಡ ಸೆಲೆಬ್ರಿಟಿ ನನ್ನ ಫೇಸ್ಬುಕ್ ರಿಕ್ವೆಸ್ಟ್ ಯಾಕೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ ನಾನು ಸುಮ್ಮನೆ ರಿಕ್ವೆಸ್ಟ್ ಕಳಿಸಿದ್ದೆ ಅಷ್ಟೆ. ಸೊ 1 day ಕಳಿಸಿ ನೆಕ್ಸ್ಟ್ ಡೇನೋ ಯಾವಾಗಲೂ ನೆನಪಿಲ್ಲ, ಎಕ್ಸೆಪ್ಟ್ ಆಯಿತು ರಿಕ್ವೆಸ್ಟ್. ಎಕ್ಸೆಪ್ಟ್ ಆಯಿತು. ನಂದು ಯಾವುದೋ ಹಾಡಿದ್ದು ವಿಡಿಯೋ ಇತ್ತು ಫೇಸ್ಬುಕ್ಕಲ್ಲಿ, ಅದನ್ನು ಲೈಕ್ ಕೂಡ ಮಾಡಿದರು. ನನಗೆ ಆಶ್ಚರ್ಯ, ಅವರೇನಾ ಅಥವಾ ಬೇರೆ ಯಾವುದೋ ಫೇಕ್ ಅಕೌಂಟ್ ಇರ್ಬೋದೇನೋ ಅಂತ ನಾನು ಯೋಚನೆ ಮಾಡಿಕೊಂಡು, ಖುಷಿ ಆಯ್ತು ನನಗೆ, ಸಖತ್ ಖುಷಿನೂ ಆಯಿತು, ಜೊತೆಗೆ ಡೌಟು ಬಂತು ಯಾವುದೋ ಫೇಕ್ ಅಕೌಂಟ್ ಇರ್ಬೋದು ಅಂತ. ಸೊ ನಾನೇನು ಮಾಡಿದೆ, ಸುಮ್ಮನೆ ಒಂದು ಥ್ಯಾಂಕ್ ಯು ಮೆಸೇಜ್ ಮಾಡಿದೆ ವಿಜಯ್ ಪ್ರಕಾಶ್ ಸರ್ಗೆ ಫೇಸ್ಬುಕ್ಕಲ್ಲೇ. ಥ್ಯಾಂಕ್ ಯು ಸರ್, ನನ್ನ ರಿಕ್ವೆಸ್ಟ್ನ ಎಕ್ಸೆಪ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಒಂದು ನಾರ್ಮಲ್ ಒಂದು ಮೆಸೇಜ್ ಹಾಕಿದೆ. ಸೊ ಆಚೆ ಕಡೆಯಿಂದ ರಿಪ್ಲೈ ಬಂತು ನನಗೆ ಆ ಕಡೆಯಿಂದ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ರಿಪ್ಲೈ ಬರುತ್ತೆ ಅಂತ. ಸೊ ವೆಲ್ಕಮ್ ಅಂತ ರಿಪ್ಲೈ ಬಂತು. ಆ ಜೊತೆಗೆ ನೀವು ಸಿಂಗರಾ ಅಂತ ಕೇಳಿದ್ರು. ನನಗೆ ಇಲ್ಲ, ಫೇಕ್ ಅಕೌಂಟ್ ಇದು, ನನಗೆ ನಂಬೋಕ್ಕೆ ಆಗ್ತಾಯಿಲ್ಲ. ನಾನು ಹೌದು ಸರ್ ಸಿಂಗರ್ ಅಂತ ಹೇಳಿದೆ. ಆಮೇಲೆ ಆ ಕಡೆಯಿಂದ ಒಂದು ನಂಬರ್ ಕಳಿಸಿದ್ರು, ಫೋನ್ ನಂಬರ್ ಕಳಿಸಿದ್ರು. ನಿಮ್ಮ ಆಡಿಯೋಸ್ ಎಲ್ಲ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬೋದಾ ಅಂತ ಕೇಳಿದ್ರು. ನನಗೆ ಶಾಕ್ ಆಗ್ತಾಯಿದೆ, ನನಗೆ ಗೊತ್ತಾಗ್ತಾಯಿಲ್ಲ ಏನಾಗ್ತಾಯಿದೆ. ಸೊ ನಾನು ಸರಿ ನೋಡ್ಬಿಡ ಅಂತ ಸೇವ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಆಡಿಯೋಸ್ ಕಳಿಸಿದೆ. ಆಮೇಲೆ ಮತ್ತೆ ರಿಪ್ಲೈನೂ ಬಂತು, ಆಡಿಯೋಸು ಕೇಳಿದೆ, ಅಮ್ಮ ಕಾಲ್ ಮಾಡ್ಬೋದಾ ನಿಮಗೆ ಅಂತ ಬಂತು. ನನಗೆ ನಂಬಕ್ಕಾಗ್ತಾಯಿಲ್ಲ, ಯಾರೋ ಆಟ ಆಡಿಸ್ತಾ ಇದ್ದಾರೆ ನನಗೆ ಅಂತ ಫೀಲಿಂಗು. ಸೊ ಸರಿ ಕಾಲ್ ಮಾಡ್ಬೋದಾ ಅಂತ ಬಂದು 2 ಸೆಕೆಂಡ್ಗೆ ಕಾಲ್ ಬಂತು. ಆ್ಯಕ್ಚುಲಿ ನನಗೆ ಫುಲ್ ನರ್ವಸ್ ಆಗಿಬಿಟ್ಟಿದ್ದೀನಿ, ನಾನು ಶಾಕ್ ಆಗ್ತಾಯಿದೆ. ನನಗೆ ಯಾಕೆ ವಿಜಯ್ ಪ್ರಕಾಶ್ ಸರ್ ನನಗೆ ಯಾಕೆ ಕಾಲ್ ಮಾಡ್ತಾರೆ, ಸರಿ ಮಾತಾಡೋಣ, ನೋಡೇ ಬಿಡೋಣ ಯಾರು ಅಂತ ಫೋನ್ ಎತ್ತಿದೆ. ಅವರೇ ಮಾತಾಡಿದರು, ವಿಜಯ್ ಪ್ರಕಾಶ್ ಸರೇ ಮಾತಾಡಿದರು. ಮಾತಾಡಿಬಿಟ್ಟು ನಮಸ್ಕಾರ, ಹೇಗಿದೆಯಾ, ಎಲ್ಲಿ, ನಿಮ್ಮ ಯಾವ ಊರು, ನಿಮ್ಮದು ಏನು ಮಾಡ್ತೀಯಾ ಎಲ್ಲ. ಅವಾಗ ನಾನು ಆಲ್ರೆಡಿ ನಾನು MNC ಜಾಬ್ ಬಿಟ್ಟು ನಾನು ಮ್ಯೂಸಿಕ್ ಟೀಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಸ್ಕೂಲಲ್ಲಿ. ಜೊತೆಗೆ ಮ್ಯೂಸಿಕ್ ಲರ್ನಿಂಗ್ ಎಲ್ಲ ಕಂಟಿನ್ಯೂ ಆಗಿ ನಡೀತಾಯಿತ್ತು, ಶೋಸ್ ಎಲ್ಲ ಸಣ್ಣ ಪುಟ್ಟ ಮಾಡ್ತಾಯಿದ್ದೆ. ಸೊ ಕೇಳಿದರು, ಹಾಡ್ತೀಯಾ ಅಮ್ಮ, ನಮ್ಮ ಶೋ ಅಲ್ಲೆಲ್ಲ ಹಾಡ್ತೀಯಾ ಅಮ್ಮ ನೀನು ಅಂತ ಕೇಳಿದರು. ಖಂಡಿತ ಸರ್, ನೀವು ಕರೆಯೋದು ಹೆಚ್ಚಾ, ನಾನು ಬಂದು ಹಾಡೋದು ಹೆಚ್ಚಾ, ದಯವಿಟ್ಟು ಹೇಳಿ ನನಗೆ, ನಾನು ಬರ್ತೀನಿ ಅಂತ ಹೇಳಿದೆ. ಹಾಗೆ ಆಯಿತು, ಓಕೆ ನಾವು ಹೇಳ್ತೀವಿ, ನಮ್ಗೆ ರಿಕ್ವೈರ್ಮೆಂಟ್ ಇದೆ ನಮ್ಮ ಬ್ಯಾಂಡಲ್ಲಿ, ಸಿಂಗರ್ ರಿಕ್ವೈರ್ಮೆಂಟ್ ಇದೆ, ಬರ್ತೀರಾ ನೀವು ಅಂತ ಕೇಳಿದ್ರು. ಸರಿ ಆಯಿತು ಅಂದೆ. ಆಮೇಲಿಂದ ನನಗೆ ಅವ್ರ ಮ್ಯಾನೇಜರಿಂದ ನನಗೆ ಒಂದು ಶೋಗೆ ಕಾಲ್ ಬಂತು ಒಂದು ತಿಂಗಳಾದಮೇಲೆ. ಸೊ ಹೀಗೆ ನಾನು ವಿಜಯ್ ಪ್ರಕಾಶ್, ನಾನು ಅಂದ್ಕೊಂಡು ಇರಲಿಲ್ಲ ವಿಜಯ್ ಪ್ರಕಾಶ್ ಸರ್ನ ನಾನು ಈ ಥರ ಫೇಸ್ಬುಕ್ಕಲ್ಲಿ ನನಗೆ ಅವ್ರ ಪರಿಚಯ ಆಗಿ ನನಗೆ ಅವ್ರು ಶೋಗೆ ಕರೀತಾರೆ ಅನ್ನೋದು, ಫೇಸ್ಬುಕ್ ಅನ್ನೋದು ನನ್ನ ಲೈಫಲ್ಲಿ ವರದಾನ. ತುಂಬ ಜನ ಆರ್ಟಿಸ್ಟ್ಗಳು ನನಗೆ ಪರಿಚಯ ಆಗಿರೋದು ಫೇಸ್ಬುಕ್ಕಿಂದ, ಸೋಷಿಯಲ್ ಮೀಡಿಯಾಯಿಂದ. ಇವಾಗ ಸೋಷಿಯಲ್ ಮೀಡಿಯಾ ಕರೆಕ್ಟ್, ಇವಾಗ ಹಾಳಾಗಿದೆ ಎಲ್ಲ ಹೌದು, ಬಟ್ ನನಗೆ ಅದರಿಂದ ಹೆಲ್ಪ್ ಆಗಿದೆ ಆ್ಯಕ್ಚುಲಿ. ಹೇಗೆ ಆ್ಯಸ್ ಅ ಪರ್ಸನ್ ವಿಜಯ್ ಪ್ರಕಾಶ್ ಆ್ಯಸ್ ಅ ಸಿಂಗರ್, ಆ್ಯಸ್ ಅ ಪರ್ಸನ್ ತುಂಬ ಡೌನ್ ಟು ಅರ್ತ್ ಅವರು. ಆಮೇಲೆ ತುಂಬ ನಾಲೆಜ್ ಇದೆ ಅವರಿಂದ, ಕಲ್ತ್ಕೊಳ್ಳೋದು ತುಂಬಾ ಇದೆ, ಎಲ್ಲ ಥರ ವಿಷಯಗಳು. ಅಂದರೆ ಸಂಗೀತ ಆಗಲಿ, ಹೇಗೆ ಒಬ್ಬರ ಜೊತೆ ಮಾತಾಡಬೇಕು, ಹೇಗೆ ಒಬ್ಬರನ್ನ ಅಂದರೆ ನೀವು ಹೇಗೆ ಅವ್ರ ಜೊತೆ ಚೆನ್ನಾಗಿರಬೇಕು, ಹೇಗೆ ಮಾತಾಡಬೇಕು, ಇಂಡಸ್ಟ್ರೀಲಿ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಸ್ಟೇಜ್ ಮೇಲೆ, ಎಲ್ಲದು ಪ್ರತಿಯೊಂದು ಅವ್ರ ಹತ್ರ ಕಲಿಬೇಕು. ಎಲ್ಲ ಆರ್ಟಿಸ್ಟ್ಗಳನ್ನು ಎಷ್ಟು ಪ್ರೀತಿಯಿಂದ, ಎಷ್ಟು ಗೌರವದಿಂದ ಮಾತಾಡಿಸ್ಬೇಕು. ಅವ್ರು ವಿಜಯ್ ಪ್ರಕಾಶ್ ಸರ್, ಅವರು ಸೆಲೆಬ್ರಿಟಿ, ಅವರು
ಈಗ ಅವ್ರು ಒಬ್ರನ್ನ ಮಾತಾಡ್ಸಿಲ್ಲ ಅಂದ್ರೂ ಯಾರು ಇದು ಮಾಡ್ಕೊಳಕ್ಕಾಗಲ್ಲ, ಅಂದರೆ ನಾನು ಮಾತಾಡ್ಸಿಲ್ಲ ವಿಜಯ್ ಪ್ರಕಾಶ್ ಸರ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಅವ್ರು ಸೆಲೆಬ್ರಿಟಿ ಅವರು. ಬಟ್ ಅವ್ರು ಹಂಗೆ ಇಲ್ಲವೇ ಇಲ್ಲ, ಎಂಥ ಚಿಕ್ಕ ಯಾರು ಬಂದ್ರೂ ಚಂದ ಮಾತಾಡಿಸಿ ಅವ್ರ ಬಗ್ಗೆ ತಿಳ್ಕೊಂಡು ಅಷ್ಟು ಪ್ರೀತಿ ಕೊಟ್ಟು ಡೌನ್ ಟು ಅರ್ತ್ ಅಂತಲೇ ಹೇಳ್ಬೋದು. ಅವರಿಂದ ತುಂಬ ಕಲಿಯೋದಿದೆ, ನಾಲೆಡ್ಜ್ ಅಂತೂ ತುಂಬಿಕೊಂಡಿದೆ, ಅವ್ರ ಹತ್ರ ತಗೋಬೇಕು. ಮತ್ತು ವಿಜಯ್ ಪ್ರಕಾಶ್ನ ಬಿಟ್ಟು ಮತ್ತೆ ನಿಮಗೆ ಇಷ್ಟ ಆದಂತಹ ಒಂದು ಸಿಂಗರ್ ಯಾಕೆ? ಎಸ್ ಪಿ ಬಿ ಸರ್, ಆಲ್ವೇಸ್ ಎಸ್ ಪಿ ಬಿ ಸರ್ ನನ್ನ ಮೋಸ್ಟ್ ಫೇವ್ರೆಟ್ ಸಿಂಗರ್. ಅವರು ನಾನು ದೇವರು ಅಂತಲೇ ಕರೆಯೋದು. ಅವ್ರ ಜೊತೆ ವರ್ಕ್ ಮಾಡಿದ್ರೆ? ಹೌದು, ಅವ್ರ ಜೊತೆ ನಾನು ಒಂದು ಸಲ ಸ್ಟೇಜ್ ಶೇರ್ ಮಾಡಿದ್ದೀನಿ. ಅದಾದಮೇಲೆ ಕೋವಿಡ್ ಬಂತು, ಗೊತ್ತೇ ಇದೆ ನಿಮಗೆ, ಅವರು ಕೋವಿಡ್ ಆದಮೇಲೆ ಅವ್ರು ತೀರ್ಕೊಂಡ್ರು. ಸೊ ಸ್ಟೇಜ್ ಶೇರ್ ಮಾಡಿದಾಗ ಅದು ಒಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಫ್ ಮೈ ಲೈಫ್, ಅಂದರೆ ಮೊಮೆಂಟ್, ಲೈಫ್ ಟೈಮ್ ಮೆಮೊರಿ ಅಂತಾರಲ್ಲ, ಆ ಥರ ಒಂದು ಮೊಮೆಂಟ್ ಕ್ರಿಯೇಟ್ ಆಗಿತ್ತು. ನನ್ನ ಬರ್ಡೇ ದಿನ ನಾನು ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಿದೆ. ವಿಡಿಯೋ ನೋಡಿದೆ. ಹೌದು. ಸೊ ಅದು ಒಂಥರ ವಿಡಿಯೋನೂ ಅಷ್ಟೇ, ವಿಡಿಯೋ ಯಾರೋ ತೆಗಿತಾರೆ ಅನ್ನೋದು ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಅವತ್ತು ನನ್ನ ಬರ್ಡೇ ದಿನ ಸ್ಟೇಜ್ ಶೇರ್ ಮಾಡಿದೆ ಅವ್ರ ಜೊತೆ. ಲಾಸ್ಟ್ಗೆ ಶೋ ಆಗ್ತಾಯಿತ್ತು. ಶೋ ಮುಗಿದ ಮೇಲೆ ತಬ್ಲಾ ಆರ್ಟಿಸ್ಟ್ ವೇಣು ಗೋಪಾಲ್ ಸರ್ ಅಂತ ಇದ್ದಾರೆ, ಅವರು ಇವತ್ತು ಶಾಶ್ವತಿ ಅವ್ರ ಬರ್ಡೇ, ಎಲ್ಲರ ಆರ್ಟಿಸ್ಟ್ಗಳು ಪರಿಚಯ ಮಾಡ್ತಾಯಿದ್ರು ಸ್ಟೇಜ್ ಮೇಲೆ. ಸೊ ಇವರು ಎಲ್ಲ ಆರ್ಟಿಸ್ಟ್ಗಳನ್ನ ಪರಿಚಯ ಮಾಡಬೇಕಾದ್ರೆ ನನ್ನನ್ನು ಸಿಂಗರ್ ಶಾಶ್ವತಿ, ಅವಳ ಬರ್ಡೇ ಇವತ್ತು, ಅವಳು ತುಂಬ ಬೆಳಗ್ಗೆಯಿಂದ ಎಸ್ ಪಿ ಬಿ ಸರ್ನ ಮೀಟ್ ಮಾಡ್ತೀನಿ ಬರ್ಡೇ ದಿನ ಅಂತ ಅವಳಿಗೆ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದರು ಸರ್ ಅಂತ ಎಸ್ ಪಿ ಬಿ ಸರ್ಗೆ ಸ್ಟೇಜ್ ಮೇಲೆ ಹೇಳಿದರು. ಎಸ್ ಪಿ ಬಿ ಸರ್ ನನಗೆ ಹಾಡಿನ ಮೂಲಕ ಪ್ರೀತಿಯಿಂದ ತುಂಬ ಚೆನ್ನಾಗಿ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದರು. ಅದು ಹೇಗಿತ್ತು ಅಂದರೆ ಆ ಮೂಮೆಂಟ್ ನನಗೆ ಇವಾಗಲೂ ಗೂಸ್ ಬಂಪ್ಸ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು ನನಗೆ ಆ ಮೂಮೆಂಟ್. ನಾನು ದೇವಸ್ಥಾನದಲ್ಲಿ ನಿಂತ್ಕೊಂಡು, ದೇವ್ರ ಮುಂದೆ ನಿಂತ್ಕೊಂಡು ಆಶೀರ್ವಾದ ತೊಗೋತಾ ಇದ್ದೀನಿ ಅನ್ನೋ ಫೀಲಿಂಗ್ ಬಂತು ನಂಗೆ ಅವತ್ತು. ನನ್ನ ಬರ್ಡೇ, ನನ್ನ ಯಾವ ಬರ್ಡೇನೂ ನಾನು ಅಷ್ಟು ಅಂದರೆ ಸಾರ್ಥಕತೆ ಫೀಲಿಂಗ್. ಬರ್ಡೇ ಅಂದರೆ ಅವತ್ತು ಆಗಿದ್ದ ಬರ್ಡೇನೇ ನಾನು ನೆನೆಸ್ಕೋತೀನಿ ಯಾವತ್ತಿದ್ರೂ. ನನ್ನ ಲೈಫಲ್ಲಿ ಯಾವ ಬರ್ಡೇ ನೆನ್ಪು ಮಾಡ್ಕೊತೀಯ ನೀನು ಅಂತ ಕೇಳಿದರೆ, ಎಸ್ ಪಿ ಬಿ ಸರ್ ನನಗೆ ಅಷ್ಟು ಪ್ರೀತಿಯಿಂದ ವಿಶ್ ಮಾಡಿದ್ದು ಬರ್ಡೇ ನಾನು ಲೈಫ್ ಟೈಮ್ ನೆನ್ಪು ಮಾಡ್ಕೊತೀನಿ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲ ಹೋಗ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ, ಲೈಫ್ ಈಸ್ ಗೋಯಿಂಗ್ ಆನ್. ಮ್ಯೂಸಿಕ್ ಮಾಡ್ತಾ ಇದ್ದೀರಾ, ಸಿನಿಮಾಗಳಿಗೂ ಪ್ಲೇ ಬ್ಯಾಕ್ ಹಾಡ್ತೀರಾ. ಇದ್ರ ಮಧ್ಯದಲ್ಲಿ ಯಾವತ್ತಾದರೂ ಒಂದು ದಿನ ಯಾಕಪ್ಪ ಈ ಮ್ಯೂಸಿಕ್ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ, ಅಥವಾ ಯಾಕೆ ಸುಮ್ಮನೆ ಯಾವುದೋ ಕೆಲಸ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತಿದ್ದೆ ಅನ್ನೋ ಫೀಲಿಂಗ್ ಯಾವತ್ತಾದ್ರು ಬಂದಿದೆಯಾ? ಖಂಡಿತ ಬಂದಿದೆ. ಏನಕ್ಕೆ? ಅದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ. ತುಂಬ ಕಾಂಪಿಟೇಷನ್ ಸಂಗೀತ, ಈಗಿನ ಫೀಲ್ಡ್, ಸಂಗೀತದ ಮ್ಯೂಸಿಕ್ ಫೀಲ್ಡ್ ಆಗಲಿ, ಆ್ಯಕ್ಟಿಂಗ್ ಫೀಲ್ಡ್ ಆಗಲಿ, ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಒಂದು. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ಯಾರ್ಯಾರಿಗೋ ಅಷ್ಟೊಂದು ಫೇಮ್ ಸಿಗುತ್ತೆ. ನಾವು ಇಷ್ಟು ಕಷ್ಟ ಅಂದರೆ ಅದರಿಂದ ನಮಗೇನು, ಅವ್ರಿಗೆ ಫೇಮ್ ಸಿಗ್ತಾ ಇದೆ ಅಂತ ನಮಗೇನು ಬೇಜಾರಿಲ್ಲ, ನನಗೇನು ಬೇಜಾರಿಲ್ಲ. ಎಸ್ಪೆಷಲಿ ಏನನ್ಸುತ್ತೆ ಅಂದರೆ, ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಲ್ಲ, ಏನೂ ಸಿಗ್ತಾ ಇಲ್ವಲ್ಲ ನಮಗೆ, ಏನು ಮಾಡ್ತಾಯಿದ್ದೀನಿ ನಾನು. ಒಂದ್ಸಲ ಹಿಂಗೆ ಯೋಚನೆ ಬಂದೇ ಬರುತ್ತೆ, ಯಾಕೆ ಬಂದೆ, ಯಾಕೆ ಮ್ಯೂಸಿಕ್ ಫೀಲ್ಡಿಗೆ ಬಂದೆ ನಾನು, ಏನೂ ಆಗ್ತಾಯಿಲ್ಲ, ಇಷ್ಟು ಕಷ್ಟಪಟ್ಟು ಕಲಿತು ಹಾಡಿದ್ರೂ ಏನೂ ರೆಕಗ್ನಿಷನ್ ಸಿಗ್ತಾಯಿಲ್ಲ, ಯಾವುದೋ ಒಂದು ಬ್ರೇಕ್, ಯಾವುದೋ ಒಂದು ಒಳ್ಳೆ ಮೂವಿಗೆ ಹಾಡಿ ಬ್ರೇಕ್ ಅಂತ ಸಿಗ್ತಾಯಿಲ್ಲ ನನಗೆ, ಯಾಕೆ ಬಂದೆ ಮ್ಯೂಸಿಕ್ ಫೀಲ್ಡ್ಗೆ, ಏನೋ ಬೇರೆ ಕಡೆ ಏನೋ ಒಂದು ಮಾಡ್ಕೊ. ಆಮೇಲೆ ದುಡ್ಡು ಜಾಸ್ತಿ ಇಲ್ಲ. ದುಡ್ಡು ಕೂಡ ಇಂಪಾರ್ಟೆಂಟೇ ಈಗಿನ ಲೈಫ್ ಸ್ಟೈಲಲ್ಲಿ, ದುಡ್ಡು ಬೇಕೇ ಬೇಕು. ಸೊ ಅದೂ ಕಡಿಮೆನೇ ಕಂಪೇರ್ ಮಾಡಿದರೆ, ಬೇರೆ IT ಜಾಬ್ಗಳಲ್ಲಿ, MNC ಜಾಬ್ಗಳಲ್ಲಿ ಕಂಪೇರ್ ಮಾಡಿದರೆ ನಮಗೆ ಬರೋ ಪೇಮೆಂಟ್ ಕಡಿಮೆನೇ ಆ್ಯಕ್ಚುಲಿ. ಸೊ ಹಾಗೆಲ್ಲ ಕೆಲವೊಂದು ಸಲ ಯೋಚನೆಗಳು ಬರುತ್ತೆ, ಕೆಲವೊಂದು ಸಲ ಇದ್ದೇ ಬರಲ್ಲ, ಎಷ್ಟೊಂದು ಸಲ ಯಾವುದೂ ಒಳ್ಳೆ ಏನೂ ಆಪರ್ಚುನಿಟಿ ಸಿಗ್ತಾ ಇಲ್ವಲ್ಲ, ಯಾವುದೋ ಒಂದು ಒಳ್ಳೆ ಮೂವಿಗೆ ಹಾಡೋಕ್ಕೆ ಸಿಗ್ತಾ ಇಲ್ವಲ್ಲ ಅಂತ ಬೇಜಾರಾಗತ್ತೆ. ಆ ಬೇಜಾರದೊಟ್ಟಿಗೆ ಅಗೇನ್ ವೈ ಸಿಂಗಿಂಗ್ ಅಂತ ಅನ್ನೋದಕ್ಕೆ ಏನು ಒಂದು ಇನ್ ಬಿಟ್ವೀನ್ ದ ರೀಸನ್ ಏನಿರ್ಬೋದು? ಅಂದರೆ ಈ ಒಂದು ಹಾಡೋದು ಬರೀ ಒಂದು ಯಾವುದೋ ಒಂದು ಮೂವಿಗೆ ಹಾಡಬೇಕು, ಯಾವುದೋ ಒಂದು ನಾನೇನೋ ಒಂದು ರೆಕಗ್ನಿಷನ್ ಸಿಗಬೇಕು ಅಂತಲ್ಲ, ಮನಸ್ಸಿಗೆ ತುಂಬ ತೃಪ್ತಿ ಕೊಡುತ್ತೆ. ಈ ಒಂದು ಆರ್ಟ್, ಯಾವುದೇ ಒಂದು ಆರ್ಟ್ ಫಾರ್ಮ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಬೇರೆ ಆ್ಯಕ್ಟಿಂಗ್ ಆಗಿರ್ಬೋದು, ನೀನೇನೂ ಇಲ್ಲ ಅಂದ್ರೂ ಏನಂತಾರೆ, ನಿನಗೆ ಯಾವುದೋ ಒಂದು ಬೇಜಾರಾದಾಗ ಒಂದು ಸಾಂಗ್ ಕೇಳಿದರೆ ನಿನಗೆ ಮನಸ್ಸಿಗೆ ಖುಷಿ ಆಗುತ್ತೆ, ಅಥವಾ ಬೇಜಾರು ಕಳಿಬೋದು. ಇನ್ನೇನೋ ನನ್ನ ಮನಸ್ಸಿಗೆ ನನಗೆ ಸಂತೋಷ ಸಿಗ್ತಾ ಇದೆ ಇದರಿಂದ. ಮೇಯ್ನಾಗಿ ಇದು ನನ್ನ ಪ್ಯಾಷನ್, ಇದು ನನಗೆ ಇದರಿಂದ ಏನೋ ಮಾಡಲೇಬೇಕು ಅಂದರೆ ಏನೋ ಒಂದು ಆಗಿಬಿಡತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಾನು ಮನಸ್ಸಿಗೆ ತುಂಬ ತೃಪ್ತಿ ಕೊಡ್ತಾ ಇದೆ ಸಂಗೀತ. ಸೊ ಅದಕ್ಕೆ ಅಗೇನ್ ಸಂಗೀತ. ಅದಕ್ಕೆ ಸಂಗೀತ. ದುಡ್ಡು ಇಲ್ಲದೆ ಇರಲಿ, ಸಂಗೀತ ಒಂದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಆಮೇಲೆ ಅದರಲ್ಲಿ ತುಂಬ ಕಲಿಯೋಕ್ಕಿದೆ. ಅದೊಂದು
ಆರ್ಟ್ ಫಾರ್ಮ್ ಎಲ್ರಿಗೂ ಬರಲ್ಲ ಆ್ಯಕ್ಚುಲಿ. ಸಂಗೀತ ಅನ್ನೋದು ಎಲ್ರಿಗೂ ಒಲಿಯಲ್ಲ. ಒಲ್ದಿರೋಂಥ ಅಷ್ಟು ಒಳ್ಳೆ ವಿದ್ಯೆನ ಯಾಕೆ ನಾನು ಏನೋ ಬೇಜಾರಾಗ್ತಿದೆ, ನನಗೆ ಇದರಲ್ಲಿ ಏನೂ ಸಿಗ್ತಾ ಇಲ್ಲ ಅಂತ ನಾನು ಯಾಕೆ ಬಿಡಬೇಕು ಅಲ್ವಾ? ಸೊ ಮನಸ್ಸಿಗೆ ಸಂತೋಷ ಕೊಡ್ತಾ ಇದೆ ನನಗೆ, ಏನೋ ಒಂದು ಮಾಡ್ತೀನಿ ಅಂತ ಒಂದು ನನ್ನ ನಂಬಿಕೆನೂ ಕೂಡ ಇದೆ. ಇದಿಷ್ಟು ನಿಮ್ಮ ಈ ಜರ್ನಿಯಲ್ಲಿ ನಿಮಗೆ ತುಂಬ ಇಷ್ಟವಾದಂಥ ಒಂದು ಹಾಡನ್ನು ನಮ್ಮ ಆಡಿಯನ್ಸಿಗೋಸ್ಕರ ಹಾಡ್ಬೋದು. ಒಂದು 2-3 ಲೈನ್ಸ್. ತುಂಬ ಹಾಡುಗಳಿದ್ದಾವೆ ಇಷ್ಟದ್ದು ಅಂತ. ಒಂದೆರಡು ಲೈನು ರೆಟ್ರೋ ಸಾಂಗ್, ಒಂದು ನಗುವ ನಯನ ಅಂತ ಕೇಳಿರ್ತೀರ, ಅದನ್ನು ಹಾಡ್ತೀನಿ. ಲಲಲ 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 ಲಲ ಲಲಲ 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 ಲಲ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ಹೊಸ ಭಾಷೆದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ. ಥ್ಯಾಂಕ್ ಯು. ಹಾಗೆ ನೀವು ಪ್ಲೇಬ್ಯಾಕ್ ಸಿಂಗರ್ ಆಗಿ ಹಾಡಿ ಯಾವ್ದಾದ್ರು ಮೂವಿಗೆ ಹಾಡಿರುವಂಥ ಒಂದು ಸಾಂಗನ್ನು ನೆನ್ಪು ಮಾಡ್ಕೊಂಡು ಹಾಡ್ಬೋದಾ? ನಾನು ಒಂದು 6-7 ಮೂವಿಗೆ ಹಾಡಿದ್ದೀನಿ, ಅಂದರೆ ಸೋಲೋ ಆಸ್ ಎ ಪ್ಲೇಬ್ಯಾಕ್ ಸಿಂಗರ್ ಹಾಡಿದ್ದೀನಿ. ಇನ್ನೂ ತುಂಬ ಹಲವಾರು ಮೂವಿಗಳಿಗೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ, ಕೋರಸ್ ಪಾರ್ಟ್ಸಲ್ಲಿ ಎಲ್ಲ ಕಡೆ ತುಂಬ ಹಾಡಿದ್ದೀನಿ. ಸೊ ಫಸ್ಟ್ ಮೂವಿ ನಂದು ಇರುವುದೆಲ್ಲವ ಬಿಟ್ಟು ಅಂತ. ಮ್ಯೂಸಿಕ್ ಡೈರೆಕ್ಟರು ಶ್ರೀಧರ್ ವಿ ಸಂಭ್ರಮ್ ಅಂತ. ಸೊ ಅದು ನಾನು ಫಸ್ಟ್ ಹಾಡಿರುವಂಥ ಮೂವಿ ಆಸ್ ಎ ಪ್ಲೇಬ್ಯಾಕ್ ಸಿಂಗರ್. ಸೊ 1-2 ಲೈನ್ ಹಾಡ್ತೀನಿ. ಯಾವುದೀ ದಾರಿ ಯಾವುದೀ ತಿರುವು ಬಾನು ಭೂಮಿ ಸೇರುವೆಡೆಗೆ ನನ್ನೀ ಪಯಣವು ಮನಸ್ಸಿನ ಹಸಿಗೋಡೆ ಮೇಲಿದೆ ನೆನಪಿನ ದೀಪ ಒಲವಿನ ಅಲೆಯಲ್ಲಿ ತೋರಿದೆ ಬೇರೆ ರೂಪ ಇರುವುದೆಲ್ಲವ ಬಿಟ್ಟು ಹೊರಟಿರುವೆ ಈಗಂತೂ ನಾನಂತೂ. ಟೈಟಲ್ ಸಾಂಗ್ ಥರ ಇದು, ಇರುವುದೆಲ್ಲವ ಬಿಟ್ಟು ಅಂತ. ಮೂವಿ ಹೆಸರು ಇರುವುದೆಲ್ಲವ ಬಿಟ್ಟು. ಸೊ ಅದರಲ್ಲಿ 2 ಹಾಡು ಹಾಡಿದ್ದೀನಿ. ಇನ್ನೊಂದು ಸಂಜಿತ್ ಹೆಗ್ಡೆ ಜೊತೆ ಡ್ಯುಯೆಟ್ ಹಾಡಿದ್ದೀನಿ. ಸೊ ಕ್ವಶನ್ ಇದರಲ್ಲಿ, ನೀವು ಹಾಡು ಹೇಳ್ದೇ ಇರೋ ಜಾಗ ಅಂತ ಹೇಳಿದರೆ ಯಾವ್ದಿರ್ಬೋದು? ಹಾಡು ಹೇಳ್ದಿರೋ ಜಾಗ ಈ ಥರ ಯಾವುದೂ ಇಲ್ಲ. ಎಲ್ಲ ಕಡೆನೂ ಹಾಡೋಕ್ಕೆ ಅಂತಲೇ ಹೋಗ್ತೀನಿ ಎಲ್ಲ ಕಡೆ. ಆ್ಯಕ್ಚುಲಿ ಮೂವಿಗೆ ಹೋಗಿ ಮೂವಿ ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ಹಾಡೋಕ್ಕಾಗಲ್ಲ. ಮೂವಿ ನೋಡಬೇಕಾದ್ರೆ ಅದೊಂದು ಜಾಗ ಹೇಳ್ಬೋದು. ಓಕೆ. ಅಲ್ಲ, ಅಡುಗೆ ಮಾಡ್ಕೊಂಡು ಹಾಡು ಹೇಳ್ತಾ ಇರ್ತೀರಾ, ನಾನು ನೋಡಿದ್ದೀನಿ. ಇವಾಗ ರೀಸೆಂಟಾಗಿ ಅದೇ ನಿಮ್ಮದು ಇದಾಗ್ತಾ ಇದೆ, ಟ್ರೆಂಡಿಂಗ್ ಸ್ವಲ್ಪ. ಅದಕ್ಕೆ ಕೇಳಿದೆ, ಹಾಡು ಹೇಳ್ದೇ ಇರೋ ಜಾಗ ಯಾವುದಿದೆ ಅಂತ. ಆ ಥರ ಯಾವುದೂ ಜಾಗ ಇಲ್ಲ. ಎಲ್ಲ ಸೈಲೆಂಟಾಗಿ ಕೂತ್ಕೊಂಡು ಮೂವಿ ನೋಡ್ತಾ ಇರ್ಬೇಕಾದ್ರೆ ನಾನು ಹಾಡಿದ್ರೆ ಆಮೇಲೆ ನನಗೆ ಅಲ್ಲಿ ಆಚೆ ಕಳಿಸ್ತಾರೆ. ಸೊ ಅದೊಂದು ಜಾಗದಲ್ಲಿ ಹಾಡಲ್ಲ ಅನ್ಸುತ್ತೆ ಪ್ರಾಬಬ್ಲಿ. ಓಕೆ. ಮತ್ತು ಈ ಹಾಡಿಂದ, ಹಾಡು ಕಲೆ, ಆರ್ಟ್, ಇದರಿಂದ ಹೌ ಯು ಡಿಫ್ರೆನ್ಶಿಯೇಟ್, ಅಂದರೆ ಬೇರೆ ಪರ್ಸನ್ಗಿಂತ ನೀವು ಹೇಗೆ ಡಿಫ್ರೆನ್ಶಿಯೇಟ್, ಅಂದರೆ ನೀವು ಹೇಗೆ ವಿಭಿನ್ನವಾಗಿ ಕಾಣ್ತೀರಾ ಅಂತ ಅನ್ಸತ್ತೆ ನಿಮಗೆ? ಹಾಂ, ನನ್ನ ಪ್ರಕಾರ ಕ್ರಿಯೇಟಿವ್ ಫೀಲ್ಡ್ ಅಂದರೆ ಈಗ ಆರ್ಟಿಸ್ಟ್ಗಳು ಯಾರೇ ಇದ್ರೂ ಸಂಗೀತ ಒಂದೇ ಅಂತಲ್ಲ, ಎಲ್ಲ ಆರ್ಟ್ ಫಾರ್ಮಲ್ಲಿ ಮೋಸ್ಟ್ಲಿ ಅವ್ರಿಗೆ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ. ಸೊ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದು ಕೆಪಾಸಿಟಿ ಇರುತ್ತೆ ಜಾಸ್ತಿ ಕಂಪೇರ್ ಟು ಅದರ್ MNC ಜಾಬ್ಗಳಾಗಲಿ IT ಜಾಬ್ಗಳ. ಅಲ್ಲಿ ಸ್ವಲ್ಪ ಮೊನಾಟನಸ್ ಆಗಿ ಒಂದೇ ಥರ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ನಮಗೆ ಚಾಲೆಂಜಸ್ ಜಾಸ್ತಿ ಅನಿಸುತ್ತೆ. ನನಗೆ ಒಂದಿನ ಇದನ್ನು ಹಾಡಿದರೆ ಇನ್ನೊಂದು ಥರ ಹಾಡು ಕಲಿಯೋದಿರುತ್ತೆ ನನಗೆ. ಇವತ್ತು ಒಂದಿನ ಸಿಂಪಲ್ ಆಗಿರೋ ಹಾಡು ಕಲ್ತಿರ್ತೀನಿ, ನೆಕ್ಸ್ಟ್ ಡೇ ನನಗೆ ತುಂಬ ಕಾಂಪ್ಲೆಕ್ಸ್ ಆಗಿರೋ ಹಾಡು ಕಲಿಯೋದಿರುತ್ತೆ. ಸೊ ದಿನ ನನಗೆ ಹೊಸ ಚಾಲೆಂಜಸ್ ಬರುತ್ತೆ. ಹಾಗೆ ಕ್ರಿಯೇಟಿವ್ ಆಗಿ ಇನ್ನೂ ಜಾಸ್ತಿ ಕ್ರಿಯೇಟಿವಿಟಿ ನಮ್ಮಲ್ಲಿರುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಆಸ್ ಎ ಆರ್ಟಿಸ್ಟ್ ಎಷ್ಟು ಎಮೋಷನಲ್ ಇರ್ಬೋದು ನೀವು? ಅಥವಾ ಎಲ್ಲರೂ ಆರ್ಟಿಸ್ಟ್, ಎಲ್ಲ ಎಮೋಷನ್ಸ್ ಜಾಸ್ತಿ, ಕರೆಕ್ಟ್. ಎಮೋಷನ್ಸ್ ಕೂಡ ಜಾಸ್ತಿ ಇರುತ್ತೆ ನಮಗೆ, ಎಲ್ಲ ಥರ ಎಮೋಷನ್ಸು ಜಾಸ್ತಿನೇ ಇರುತ್ತೆ ಆರ್ಟಿಸ್ಟ್ಗಳಿಗೆ. ಸೊ ಎಮೋಷ್ನಲ್ ಅಂತಲೇ ಹೇಳ್ಬೋದು. ಎಲ್ಲ ಆರ್ಟಿಸ್ಟ್ಗಳು ಎಮೋಷ್ನಲ್ ಆಗೇ ಇರ್ತಾರೆ ಅಂತ ನನಗನ್ಸುತ್ತೆ.
ತುಂಬ ಎಮೋಷ್ನಲ್ ಆದಾಗ ಏನು ಮಾಡ್ತೀರಾ ಹಾಡು ಬಿಟ್ಟು? ಫಸ್ಟ್ ತುಂಬ ಎಮೋಷ್ನಲ್ ಆದಾಗ ಖಂಡಿತವಾಗ್ಲೂ ಹಾಡೇ ಕೇಳೋದು. ಅದು ಬಿಟ್ಟರೆ ನಾನು ಬಿಟ್ಟರೆ ಏನು ಮಾಡ್ತೀನಿ ಅದು ಬಿಟ್ಟರೆ ನಾನು ಆ್ಯಕ್ಚುಲಿ ಏನಾದರೂ ನನ್ನ ಮೂಡ್ ಚೇಂಜ್ ಮಾಡ್ಕೊಳಕ್ಕೆ ಏನಾದರೂ ಏನೋ ಫಿಲಮ್ ನೋಡೋದು, ಮೂವಿ ನೋಡೋದು, ಅಥವಾ ಏನಾದರೂ ಆ್ಯಕ್ಚುಲಿ ನನಗೆ ಸ್ಯಾಡಾಗಿ ಕೂತ್ಕೊಳ್ಳೋಕೆ ಇಷ್ಟ ಆಗಲ್ಲ. ಸೊ ಆ ಥರ ಏನಾದರೂ ನಂಗೆ ಅನ್ನಿಸ್ತಾ ಇದೆ ಅಂದರೆ ಏನಾದರೂ ಬೇರೆ ಕೆಲಸದಲ್ಲಿ ನನ್ನನ್ನು ನಾನು ತೊಡಗಿಸ್ಕೋತೀನಿ. ಸೊ ಇಲ್ಲ ಏನಾದರೂ ಹೊಸದಾಗಿ ಕಲಿಯೋಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಹೊಸದೇನಾದರೂ ಕಲಿಯೋಕ್ಕಾಗತ್ತಾ ನನ್ನ ಕೈಲಿ ನೋಡು, ಆ ಥರ ಏನಾದರೂ ಮಾಡ್ತೀನಿ. ಈ ಮ್ಯೂಸಿಕ್ ಇಂಡಸ್ಟ್ರಿಗೆ ಅಂದರೆ ಆ್ಯಸ್ ಅ ಪ್ಲೇಬ್ಯಾಕ್ ಸಿಂಗಿಂಗ್ ಅಥವಾ ಸಿನಿಮಾಗೆ ಹಾಡಲಿಕ್ಕೆ ಬರೋ ದಾರಿ ಎಷ್ಟು ಕಷ್ಟವಾಗಿದೆ? ಏನು ಫಾಲ್ಟ್ಸ್ಗಳಿದೆ ಇದರಲ್ಲಿ? ಏನು ಒಳ್ಳೆಯದು ಇದೆ? ಎರಡನ್ನೂ ಹೇಳಿ. ಸೊ ಆ್ಯಕ್ಚುಲಿ ತುಂಬ ಚಾಲೆಂಜಸ್ ಇದೆ ಮ್ಯೂಸಿಕ್ ಇಂಡಸ್ಟ್ರಿಗೆ ಬರೋದು ಆ್ಯಸ್ ಎ ಪ್ಲೇಬ್ಯಾಕ್ ಸಿಂಗರು. ಆಮೇಲೆ ಸರ್ವೈವ್ ಆಗೋದು, ಒಂದು ಹಾಡು ಹಾಡಿಬಿಟ್ಟು ಕಣ್ಮರೆ ಆಗಿಬಿಟ್ರೆ ಉಪಯೋಗ ಇಲ್ಲ. ಸೊ ಲಾಂಗ್ ರನ್ನಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ಸೊ ಅದಕ್ಕೆ ನಮ್ಮನ್ನು ನಾವು ಬೇರೆ ಬೇರೆ ಜಾನ್ರ ಹಾಡೋದಾಗಲಿ, ವರ್ಸಟೈಲ್ ಆಗಿ ಇರೋದಾಗಲಿ, ನಮ್ಮನ್ನು ನಾವು ಅದನ್ನು ಮಾಡ್ಕೋಬೇಕು ಒಂದು. ಹಾಗೆ ಮ್ಯೂಸಿಕ್ ಇಂಡಸ್ಟ್ರಿ ಅಂತ ತೊಗೊಂಡ್ರೆ ಇವಾಗಿನ ಇದರಲ್ಲಿ ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ಹೊಸ ಹೊಸ ಮ್ಯೂಸಿಕ್ ಡೈರೆಕ್ಟರ್ಸ್ ಬರ್ತಾ ಇದ್ದಾರೆ. ಆಮೇಲೆ ಏನು ಹೇಳ್ತಾ ಇದ್ದೀನಿ ಓಕೆ, ತುಂಬ ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ತುಂಬ ಒಳ್ಳೊಳ್ಳೆ ಹಾಡುಗಳು ಬಂದಿದೆ. ಈಗ ಸಪ್ತಸಾಗರದ ಆಚೆಯಲ್ಲೂ ಅದರಲ್ಲೆಲ್ಲ ತುಂಬ ಒಳ್ಳೊಳ್ಳೆ ಹಾಡುಗಳಿದ್ದಾವೆ. ಸೂ ಫ್ರಮ್ ಸೋ ಆ ಮೂವಿಲೂ ಅಷ್ಟೇ ಹೊಸಬ್ರು ಅವರು ಸುಮೇಧ್ ಅಂತ, ಇವಾಗ ಫಸ್ಟ್ ಮೂವಿ ಅವರು ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಮಾಡಿ ತುಂಬ ಒಳ್ಳೊಳ್ಳೆ ಹಾಡುಗಳಿದ್ದಾವೆ. ಅದರಲ್ಲೂ ತುಂಬ ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ. ಹಾಗೆ ಒಳ್ಳೊಳ್ಳೆ ಹೊಸ ಹೊಸ ಪ್ರತಿಭೆನೂ ಹಾಡಿಸ್ತಾ ಇದ್ದಾರೆ, ಬಟ್ ಸ್ವಲ್ಪ ಕಡಿಮೆ ಕಂಪೇರ್ ಮಾಡಿದರೆ. ಬಾಲಿವುಡ್ ಸಿಂಗರ್ಸು ಈ ಥರ ಆದವ್ರನ್ನೇ ಕರೆಸಿ ಹಾಡಿಸೋದು ಜಾಸ್ತಿ ಆಗಿದೆ. ನಮ್ಮಲ್ಲೇ ತುಂಬ ಟ್ಯಾಲೆಂಟೆಡ್ ಸಿಂಗರ್ಸ್ ಇದ್ದಾರೆ, ತುಂಬ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿದ್ದಾರೆ. ಶ್ರೀಲಕ್ಷ್ಮಿ ಬೆಳ್ಮಣ್ಣು, ತುಂಬ ಜನ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ. ಸೊ ನಮ್ಮಲ್ಲಿರೋ ಟ್ಯಾಲೆಂಟನ್ನೇ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಅವರನ್ನೇ ಬೆಳೆಸಿದ್ರೆ ಚೆನ್ನಾಗಿರುತ್ತೆ. ನಮ್ಮಲ್ಲೇ ಎಷ್ಟೊಂದು ಟ್ಯಾಲೆಂಟ್ ಇದೆಯಲ್ಲ, ನಮ್ಮ ಟ್ಯಾಲೆಂಟ್ನ ಬೇರೆಯವ್ರಿಗೆ ತೋರಿಸೋಣ ನಾವು ಅಂತ ನಾನು ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡ್ತೀನಿ. ಮ್ಯೂಸಿಕ್ ಡೈರೆಕ್ಟರ್ಸ್, ಹೊಸ ಮ್ಯೂಸಿಕ್ ಡೈರೆಕ್ಟರ್ಸ್ ನೆಕ್ಸ್ಟ್ ಬರೋರಾಗಲಿ ಒಳ್ಳೆ ಹೊಸ ನಮ್ಮ ಪ್ರತಿಭೆಗಳನ್ನೇ ಮುಂದೆ ತನ್ನಿ ಅಂತ ಒಂದು ರಿಕ್ವೆಸ್ಟ್. ಹಾಗೆ ಇವಾಗ ನೆಕ್ಸ್ಟ್ ಬರ್ತಾ ಇರೋ ಜನ್ರೇಷನ್ನ ಸಿಂಗರ್ಸ್ಗೆ ಏನು ಹೇಳಬೇಕಂತ ಇಷ್ಟಪಡ್ತೀರಾ? ಇದನ್ನು ಆರ್ಟ್ನ ನಾನು ಆ್ಯಸ್ ಎ ಪ್ರೊಫೆಷನ್ ಆಗಿ ತೊಗೊಳ್ತೀನಿ ಅಂತ ಅನ್ನೋರಿಗೆ. ಎಷ್ಟೋ ಜನ ಇದೇನು ಸಿಂಪಲ್ಲಾಗಿ ಪ್ರೊಫೆಷನಾಗಿ ತೊಗೊಂಡ್ಬಿಡ್ಬೋದು, ಏನು ಕಷ್ಟ ಇದೆ ಇದರಲ್ಲಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ತುಂಬ ಚಾಲೆಂಜಸ್ ಇರುತ್ತೆ. ನೀವು ಮುಂಚೆಯಿಂದನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಮ್ಯೂಸಿಕ್ನ ಕಲಿಬೇಕು. ಫಸ್ಟು ಕಲಿತಾನೆ ಇರಬೇಕು. ಇಟ್ಸ್ ಎ ನೆವರ್ ಎಂಡಿಂಗ್ ಪ್ರೋಸೆಸ್ ಅದು. ಸೊ ಚೆನ್ನಾಗಿ ಕಲಿತು ಆಮೇಲೆ ಕಲಿಯೋದು ಯಾವಾಗಲೂ ಬಿಡಬಾರ್ದು. ನನ್ನ ಪ್ರಕಾರ ನಾನು ಇವಾಗಲೂ ಕಲಿತಾ ಇದ್ದೀನಿ. ತುಂಬ ವರ್ಷ ಆಯಿತು ಕಲಿತಾ. ನಾನು ಮೋಸ್ಟ್ಲಿ ನನಗೆ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ನಾನು ಆ ಜ್ಞಾನ ತುಂಬಿಸ್ಕೊತಾನೆ ಇರಬೇಕು. ನನ್ನ ಪ್ರಕಾರ ಅದು ಮುಗಿಯೋಲ್ಲ. ಇವತ್ತು ಇಷ್ಟು ಕಲಿತೆ ನಾನು, ಮುಗೀತು, ಇನ್ನೇನಿಲ್ಲ ಕಲಿಯೋಕ್ಕೆ, ಆ ಥರ ಇಲ್ಲವೇ ಇಲ್ಲ. ಆರ್ಟ್ ಫಾರ್ಮಲ್ಲಂತೂ ಇಲ್ಲವೇ ಇಲ್ಲ. ಎಲ್ಲ ನನ್ಗೆ ಅನಿಸೋ ಪ್ರಕಾರ ಎಲ್ಲ ಇಂಡಸ್ಟ್ರೀಲಿ ಎಲ್ಲ ಒಂದು ಇದರಲ್ಲೂ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳೋದು ಯಾವಾಗಲೂ ಇದ್ದೇ ಇರುತ್ತೆ. ಮ್ಯೂಸಿಕ್ ಆಗಲಿ, ಡ್ಯಾನ್ಸ್ ಆಗಲಿ, ಎಲ್ಲದರಲ್ಲೂ ಅದು ಮುಗಿಯೋಲ್ಲ. ಸೊ ಚೆನ್ನಾಗಿ ಕಲೀರಿ. ಆಮೇಲೆ ಬರೀ ನಾನು ಏನೋ ಒಂದು ಆಗ್ಬಿಡ್ತೀನಿ ಅಂತ ಬರದೆ ಅದೊಂದು ಪೇಷನ್ಸ್ ಇಟ್ಕೊಂಡು ಕಾಯಬೇಕಾಗತ್ತೆ. ನಮ್ಮ ಇಂಡಸ್ಟ್ರೀಲಿ ಯಾವಾಗ ನಮ್ಮ ಟೈಮ್ ಬರೋದು ಅಂತ ಗೊತ್ತಿಲ್ಲ. ಸೊ ಕಾಯಬೇಕು, ಆ ಪೇಷನ್ಸ್ ಇಟ್ಕೋಬೇಕು. ಸೊ ಯಾವುದೇ ಕಾರಣಕ್ಕೂ ಡಿಪ್ರೆಸ್ ಆಗಬೇಡಿ, ಪೇಷನ್ಸ್ ಇಟ್ಕೊಂಡು ಬನ್ನಿ. ನೀವು ಅದನ್ನೆಲ್ಲ ಓಕೆ ನನಗೆ ಇದನ್ನೆಲ್ಲ ತೊಗೊಳಕ್ಕೆ ನಾನು ರೆಡಿ ಇದ್ದೀನಿ ಅಂದರೆ ಇದನ್ನು ಆ್ಯಸ್ ಎ ಪ್ರೊಫೆಷನಾಗಿ ತೊಗೊಳ್ಳಿ. ಇಲ್ಲಾಂದರೆ ನಿಮ್ಮ ಓದಿರೋ ಇದಕ್ಕೆ ಕೆಲಸದ ಜೊತೆಗೇ ಇದನ್ನು ಆ ಥರ ಮಾಡೋಕ್ಕಾದರೆ ಆ ಥರ ಮಾಡಿ. ಸೊ ತುಂಬ ಕಾಂಪಿಟೇಷನ್ ಇದೆ ಇವಾಗ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಸೊ ನಾನಿಲ್ಲಿ ಬಂದುಬಿಟ್ಟು ನಾನು SPB ಥರ ನಾನು ಅಷ್ಟು ದೊಡ್ಡ ಸಿಂಗರ್ ಆಗಿಬಿಡ್ತೀನಿ, ವಿಜಯ್ ಪ್ರಕಾಶ್ ಸರ್ ಥರ ಅಷ್ಟು ದೊಡ್ಡ ಸಿಂಗರ್ ಆಗಿಬಿಡ್ಬೋದು, ಹಂಗೆ ಅಂದ್ಕೊಂಡು ಬರೋದು ಸ್ವಲ್ಪ ಕಷ್ಟನೇ. ಬಂದಾದಮೇಲೆ ಬರಬೇಕಂತ ಇದ್ದರೆ ಇದನ್ನೆಲ್ಲ ಯೋಚನೆ ಮಾಡಿ, ಹೌದು, ಏನೂ ಇಲ್ಲ ಅಂತ ಅಂದರೂ ಇದ್ರಲ್ಲಿ ಸರ್ವೈವ್ ಆಗೋದಕ್ಕೆ ಮನಸ್ಸಿದೆ ಅಂತ ಅಂದರೆ ಮಾತ್ರ ಬನ್ನಿ. ನಾನು ಡಿಮೋಟಿವೇಟ್ ಮಾಡ್ತಾ ಇಲ್ಲ, ಬಟ್ ಹೇಳ್ತಾ ಇರೋದು ಇರೋ ಒಂದು ಇವಾಗ ಏನು ಸಿಚುವೇಶನ್ ಇದೆ ಅದನ್ನ ಹೇಳ್ತಾ ಇದ್ದೀನಿ. ಎಷ್ಟೊಂದು ಜನ ಇಂಡಿಪೆಂಡೆಂಟಾಗಿ ಮ್ಯೂಸಿಕ್ ಮಾಡ್ತಾರೆ. ಆ ಥರ ಏನಾದರೂ ನಿಮಗೆ ಕೆಪಾಸಿಟಿ ಇದೆ ಖಂಡಿತ ಮಾಡಿ, ಅದನ್ನೇ ಮಾಡಿ. ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಬೇಕು ನಮ್ಮ ಇದಕ್ಕೆ. ನಿಮ್ಮಲ್ಲಿರೋ ಟ್ಯಾಲೆಂಟ್ನ ನೀವು ನಿಮ್ಮದೇ ಒಂದು ಇಂಡಿಪೆಂಡೆಂಟಾಗಿ ಮ್ಯೂಸಿಕ್ ಮಾಡಿ, ನಿಮ್ಮದೇ ಒಂದು ಹಾಡು ಮಾಡಿ, ಅದನ್ನೆಲ್ಲ ಮಾಡಿ ದಯವಿಟ್ಟು.
ಮಾಡಿ, ನಮ್ಮ ಇಂಡಸ್ಟ್ರಿಗೆ ಬೇಕು ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು. ಹಾಗೆ ಮ್ಯೂಸಿಕ್ ಥ್ರೂ ಲಾಸ್ಟ್ ಒಂದು ಕ್ವಶನ್, ಮ್ಯೂಸಿಕ್ ಥ್ರೂ ನೀವು ಹೇಗೆ ದೇವ್ರನ್ನ ಕನೆಕ್ಟ್ ಆಗ್ತೀರಾ? ಇಟ್ಸ್ ಲೈಕ್ ಒನ್ ಮೆಡಿಟೇಷನ್ ಓನ್ಲಿ. Correct. ಸೊ ಫೀಲ್ ಮಾಡಿದ್ದೀರಾ ಅದನ್ನು? ಆ್ಯಕ್ಚುಲಿ ನನಗೆ ಹಾಡಬೇಕಾದ್ರೇ ಯಾವುದಾದ್ರೂ ಡಿವೋಷ್ನಲ್ ಸಾಂಗ್ಸು ಅದನ್ನೆಲ್ಲ ಹಾಡಬೇಕಾದ್ರೇ ನಿಮಗೆ ನೀವು ದಿನ ನಿಮ್ಗೆ ಗಂಟೆಗಟ್ಟಲೆ ದೇವ್ರಿಗೆ ಪೂಜೆ ಮಾಡಬೇಕು ಅಂತ ಇಲ್ಲ. ನನ್ನ ಪ್ರಕಾರ ನಾನು ಆ್ಯಸ್ ಎ ಮ್ಯೂಸಿಷಿಯನ್ ನಾನು ಸಾಂಗ್ ಕೇಳ್ತಾನೋ ಅಥವಾ ಹಾಡ್ತಾನೋ ಅದನ್ನು ತುಂಬ ಚೆನ್ನಾಗಿ ಫೀಲ್ ಮಾಡ್ಬೋದು. ಅದೊಂದು ಮೆಡಿಟೇಟ್ ಮಾಡ್ಬೋದು ಸಾಂಗ್ಸ್ ಹಾಕ್ಕೊಂಡು. ಹಾಡ್ತಾನೆ ನಿಮಗೆ ಒಂಥರ ದೇವ್ರ ಮುಂದೆ ಕೂತ್ಕೊಂಡು ಹಾಡ್ತಾ ಇದ್ದೀನಿ ಅಂತ ಒಂದು ಮನೋಭಾವ ಬರುತ್ತೆ. ಸೊ ಆ ಥರ ಎಲ್ಲ ನಾನು ಫೀಲ್ ಮಾಡಿದ್ದೀನಿ. ಆಮೇಲೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಹಾಡೋದು ಅದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಫೀಲಿಂಗು. ಬಟ್ ಹಾಗೇ ನೀವು ಹಾಡು ಮೂಲಕನೇ ದೇವ್ರಿಗೆ ಕನೆಕ್ಟ್ ಆಗ್ಬೋದು ಅಂತ ನಂಗೆ ಅನ್ಸುತ್ತೆ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಟೈಮ್ನ ಕೊಟ್ಟು ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳನ್ನ ಹೇಳ್ಕೊಂಡಿದ್ದಕ್ಕೆ. ಹಾಗೆ ವೀಕ್ಷಕರೇ, ನಮ್ಮ ಶಾಶ್ವತಿ ಅವರ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅವ್ರದ್ದು ಆರ್ಟ್ ಕೂಡ ಮಾಡ್ತಾ ಇರ್ತಾರೆ, ಅದ್ರದ್ದು ಒಂದು ಚಾನಲ್ ಇದೆ ಕ್ರಿಯೇಟಿವ್ ಕಶ್ಯಪ್ ಅಂತ ಹೇಳಿ. ಸೊ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಆ್ಯಂಡ್ ನಿಮ್ಮೆಲ್ಲರ ಕಡೆಯಿಂದ ಶಾಶ್ವತಿ ಅವರೇ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನನ್ನು ನಿಮ್ಮ ಪಾಡ್ಕಾಸ್ಟ್ಗೆ ಕರೆದು ನನ್ನ ಲೈಫ್ ಎಕ್ಸ್ಪೀರಿಯನ್ಸ್, ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.